ಹಾಯ್ ಎಲ್ರಿಗೂ ನಮಸ್ಕಾರಗಳು, ವೆಲ್ಕಮ್ ಬ್ಯಾಕ್ ಟು ಶಿವ ಸ್ಟೋರೀಸ್. ಎಸ್, ಇವತ್ತಿನ ವಿಡಿಯೋದಾಗ ಏನೈತಿ, ನಮ್ಮ WPLನೇ ಸ್ಟಾರ್ಟ್ ಆಕೈತಿ. ಸೊ ಅಂದ್ರೆ ಇನ್ನೊಂದು 2 ದಿವಸ ಆಯ್ತು, 9ನೇ ತಾರೀಕು ಸ್ಟಾರ್ಟ್ ಆಕೈತಿ, ಇವತ್ತು 7ನೇ ತಾರೀಕು ಐತಿ. ಸೊ ಅದಕ್ಕೆ ಏನೈತಿ, ಇವತ್ತು ಪ್ಲೇಯಿಂಗ್ ಇಲ್ವನ್ನ ಕಂಪ್ಯಾರಿಸನ್ ಮಾಡಿ ನಾಳೆ ಪ್ರಿವ್ಯೂ ಮಾಡುತ್ತೆ. ಸೊ ಅದಕ್ಕೆ ಈ ವಿಡಿಯೋದಾಗ ಏನೈತಿ, RCB ವರ್ಸಸ್ MI ಅಂದ್ರೆ RCB ವುಮೆನ್ಸ್ ವರ್ಸಸ್ MI ವುಮೆನ್ಸು ಪ್ಲೇಯಿಂಗ್ ಇಲ್ವನ್ನ ಕಂಪ್ಯಾರಿಸನ್ ಮಾಡೋದು. ಮತ್ತು ಪ್ಲೇಯಿಂಗ್ ಇಲ್ವನ್ ಕಂಪ್ಯಾರಿಸನ್ ಒಳಗೆ ಯಾರು ಗೆಲ್ತಾರೋ ಏನಿಲ್ಲ ಈ ವಿಡಿಯೋದಾಗ ಫುಲ್ ತಿಳ್ಕೊಳೋದಕ್ಕೆ ವಿಡಿಯೋನ ಕೊನೆಯವ್ರು ನೋಡಿ ಹಂಗೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿರ್ತೀರಿ ಅಂತ ನಿಮ್ಗೆ ಏನು ಗೊತ್ತಾಕೈತಾರೆ. ಆನ್ ದ ಪೇಪರ್ ಪ್ಲೇಯಿಂಗ್ ಇಲೆವನ್ ಒಳಗೆ ಯಾವ ಟೀಮ್ ಸ್ಟ್ರಾಂಗ್ ಐತೆ ಅಂತ ನಿಮಗೆ ಗೊತ್ತಾಕೈತಿ. ಅದಕ್ಕೆ ವಿಡಿಯೋನ ಕೊನೆಯವ್ರು ನೋಡಿರಿ. ಓಕೆ, ಫಸ್ಟ್ ಒಂದೊಂದಾಗಿ ಪ್ಲೇಯಿಂಗ್ ಹೇಳ್ಕೊತಕ್ಕೇನೆ. ಫಸ್ಟ್ ನಮ್ಮ RCB ಪ್ಲೇಯಿಂಗ್ ಹೇಳ್ಕೊತಕ್ಕೇನೆ. ನಮ್ಮ RCB ಪ್ಲೇಯಿಂಗ್ನೊಳಗೆ ಓಪನಿಂಗ್ ಬರ್ತದೆ ಸ್ಮೃತಿ ಮಂದನ, ಅವ್ರಡೆ ಜಾರ್ಜಿಯಾ ಬಾಲು, 3 ಗೌತಮಿ ನಾಯಕ್, 4ನೇ ದಯಾಳ್ ಹೇಮಲತಾ, ಮತ್ತು ರಿಚಾ ಘೋಷು, ಗ್ರೇಸ್ ಹ್ಯಾರಿಸ್ ಅವ್ರು ಬರ್ತಾರೆ. ಮತ್ತು 7ನೇದಾಗಿ 9ನೇ ಡಿ ಕ್ಲಾರ್ಕ್, ಮತ್ತು 8ನೇದ ರಾಧಾ ಯಾದವ್, 9ಕ್ಕೆ ಶ್ರೇಯಾಂಕ ಪಟೇಲ್ ಅವ್ರು ಬರ್ತಾರೆ, ಮತ್ತು 10ಕ್ಕೆ ಪೂಜಾ ವಸ್ತ್ರಾಕರ್ ಅವ್ರು ಬರ್ತಾರೆ, 11ಕ್ಕೆ ಅರುಂಧತಿ ರೆಡ್ಡಿ ಬರ್ತಾರೆ. ಸೊ ನಮ್ಮ RCB ನೀವು ಬ್ಯಾಟಿಂಗ್ ಲೈನಪ್ ನೋಡ್ರೆ ಟಿಲ್ 8-9 ತನಕ ಬ್ಯಾಟಿಂಗ್ ಐತಿ. ಪೂಜಾ ವಸ್ತ್ರಾಕರ್ ತನಕ ಬ್ಯಾಟಿಂಗ್ ಐತಿ. ಅದಕ್ಕೆ ಪೂಜಾ ವಸ್ತ್ರಾಕರು ಸ್ವಲ್ಪ ಬ್ಯಾಟಿಂಗ್ ಮಾಡ್ತಾರೆ ರೀಸೆಂಟಾಗಿ, ಸ್ವಲ್ಪ ಚಲೋ ಹಂಗೆ ಆಡ್ತಾರೆ. ಅಂದ್ರೆ 6 ಅಪ್ ಹೊಡ್ಲಿಕ್ಕೆ ಅಂದ್ರೆ ಒಂದು ಡೀಸೆಂಟಾಗಿ ಬ್ಯಾಟಿಂಗ್ ಮಾಡಿಕೊಡ್ತಾರೆ. ಪೂಜಾ ವಸ್ತ್ರಾಕರ್ ಅವ್ರ ತನಕ ಬ್ಯಾಟಿಂಗ್ ಐತಿ. ಅರುಂಧತಿ ರೆಡ್ಡಿ ಅವರು ಚಲೋ ಆಡ್ತಾರೆ. ಕರೆ ನಾವು ಎಲ್ಲ ತೊಗೊಂಡು ಟಿಲ್ ಬ್ಯಾಟಿಂಗ್ ನಂಬರ್ 10 ತನಕ ಬ್ಯಾಟಿಂಗ್ ಐತೆ ನಮ್ಮ RCBದು. ಸೊ ಇಟ್ ಈಸ್ ಹೆವಿ ಲಕ್ಸುರಿ ಅಂತ ಹೇಳ್ಬೇಕು ಅಂತ ಯಾವುದೇ ಟೀಮಿಗಾದರೂ. ಒಂದು ಟೀಮಿಗೆ ನಂಬರ್ 10 ತನಕ ಬ್ಯಾಟಿಂಗ್ ಐತಾರೆ, ನೆಕ್ಸ್ಟ್ ಲೆವೆಲ್ ಬರ್ತದೆ. ಬಾಲಿಂಗ್ ನೋಡ್ರಿ ನೀವು, ರಾಧಾ ಯಾದವ್ ಸ್ಪಿನ್ನು, ಮತ್ತು ಶ್ರೇಯಾಂಕ ಪಟೇಲ್ ಸ್ಪಿನ್ನು, ಮತ್ತು ಗ್ರೇಸ್ ಹ್ಯಾರಿಸ್ ಸ್ಪಿನ್. ಗ್ರೇಸ್ ಹ್ಯಾರಿಸ್ ಫಾಸ್ಟ್ ಸ್ಪಿನ್ ಇರಬೇಕು. ಮತ್ತೇನು ಅವ್ರದಾಗಿಂದ ನೋಡ್ರಿ ಅಂಥ ಲಕ್ಸುರಿ. ಈಗ ಶ್ರೇಯಾಂಕ ಪಟೇಲ್ ಅವ್ರ ಲೆಗ್ ಸ್ಪಿನ್ ಆದರೆ ಇವರು ಎಡಗೆ ಆಫ್ ಸ್ಪಿನ್ ಹೋಗಿತಾರೋ, ಗ್ರೇಸ್ ಹ್ಯಾರಿಸ್ ಒಬ್ಬರಿಗೆ ಆಫ್ ಸ್ಪಿನ್ನ. ಮತ್ತೇನು ಪೇಸ್ ಬಾಲಿಂಗ್ 3 ಬಂದಾರ ಅಲ್ಲಿ. ಒಂದು ಪೂಜಾ ವಸ್ತ್ರಾಕರ, ಮತ್ತು ಅರುಂಧತಿ ರೆಡ್ಡಿ, ಮತ್ತು ಇದು ಯಾರು 9ನೇ ಡಿ ಕ್ಲಾರ್ಕ್. ಇಂಥ ಬಾಲಿಂಗ್ ಲೈನಪ್ ಎಲ್ಲಿ ಸಿಗ್ತದೆ ನಿಮಗೆ ನೆಕ್ಸ್ಟ್ ಲೆವೆಲ್? ಏನಂದ್ರೆ ಯಾವ ಟೀಮ್ನಾಗ ಈ ಪರಿ ಲಕ್ಸುರಿ ಇಲ್ಲ, ಈ ಟೈಮ್ನಾಗ ಈ ಪರಿ ಬಾಲಿಂಗ್ ಅಂತ ಇಲ್ಲಿ ಇಲ್ಲ. ನಾನು ನೋಡ್ದಂಗೆ ಬ್ಯಾಟಿಂಗ್ ವಿತ್ ಬಾಲಿಂಗ್ ಅಡ್ಡು ಐತೆ ನಮ್ಮ ಟೀಮ್ನಾಗ. ಸೊ ಅದಕ್ಕೆ ನಮ್ಮ ನೆಕ್ಸ್ಟ್ ಲೆವೆಲ್ ಪ್ಲೇಯಿಂಗ್ ಇಲ್ಲ ಅಂತ ಹೇಳ್ಬೇಕು. ಇನ್ನು ಮುಂಬೈದು ಪ್ಲೇಯಿಂಗ್ ಇಲ್ಲ ಹೇಳ್ಕೊತಗೋನು. ಮುಂಬೈ ಪ್ಲೇಯಿಂಗ್ ಇಲ್ಲ ಹೆಂಗೈತೆ ಓಪನಿಂಗ್ ಒಳಗೆ ಹೈಲಿ ಮ್ಯಾಥ್ಯೂಸ್, ಇನ್ನೊಂದು ಗುಣಾಲ್ ಕಮಲಿನಿ ಅವ್ರದವರು, 3ನೇ ನಂಬರ್ಗೆ ನ್ಯಾಟ್ ಸ್ಕೀವರ್ ಬ್ರಂಟ್, 4ನೇ ಹರ್ಮನ್ಪ್ರೀತ್ ಕೌರ್, 5ನೇದ ಕಮಿಲಿಯಾ ಕೌರ್. ಮೋಸ್ಟ್ಲಿ ಅಮಿಲಿಯಾ ಕೌರ್ನ ಹೈಯೆಸ್ಟ್ ಪ್ರೈಸ್ ಕೊಡ್ತು ಅಂದ್ರೆ ಮುಂಬೈದವ್ರು ಈ ಆಪ್ಷನ್ದಾಗ. ಸೊ ಹೆಂಗೆ ಪರ್ಫಾರ್ಮೆನ್ಸ್ ಮಾಡ್ತಾರೆ ನೋಡ್ಬೇಕು. ಇನ್ನು 6ನೇ ನಂಬರ್ದಾಗ ಬರ್ತಾರೋ ಪೂನಮ್ ಕೆಮ್ನಾರ್. ನಮ್ಮ RCB ಇದ್ರು ಇವ್ರು ಮೊದಲ ಸ್ವಲ್ಪ ಚಲೋ ಪರ್ಫಾರ್ಮೆನ್ಸ್ ಬರಲಾರ್ದಕ್ಕೆ ಇವ್ರನ್ನ ಬಿಟ್ಟಿದ್ರು ನಮ್ಮ RCB ಅವ್ರು. ಸೊ ಈಗ ಮುಂಬೈ ಟೀಮ್ನಾಗ ಅದಾರು. ಸೊ ಹೆಂಗೆ ಆಡ್ತಾರೆ ನೋಡ್ಬೇಕಷ್ಟೆ. ಇನ್ನು 7ನೇದಾಗ ಬರ್ತಾರೋ ಅಮರ್ಜೋತ್ ಕೌರ್. ಈಗಂತೂ ರೀಸೆಂಟ್ಲಿ ಹೆವಿ ಹೆಸರು ಮಾಡ್ಲತ್ತಾರ ಇವ್ರೆ, ಸಖತ್ತಾಗಿ ಬ್ಯಾಟಿಂಗ್ ಎಲ್ಲ ಆಡ್ಲತ್ತಾರ. ಸೊ ನೋಡು WPL ಹೆಂಗೆ ಆಡ್ತಾರ್ತಿ. ಇನ್ನು ಅವ್ರದಾಗಿಂದ ಸಜೀವನ್ ಸಜನಾ, ಇವರು ನೆಕ್ಸ್ಟ್ ಲೆವೆಲ್ ಹೆಸರು ಮಾಡ್ಲತ್ತಾರ. ಎಲ್ಲಕ್ಕೆ ಇಂಟರ್ನ್ಯಾಷನಲ್ ಕ್ರಿಕೆಟ್ನಾಗತ್ತು, WPLದಾಗತ್ತು ಎಮರ್ಜಿಂಗ್ ಸ್ಟಾರ್ ಹೇಳ್ಬೇಕು ಈ ವುಮೆನ್ಸ್ ಕ್ರಿಕೆಟ್ ಒಳಗೆ ಸದ್ಯಕ್ಕೆ. ಸೊ ಇವರು ಸೂಪರಾಗಿ ಆಡ್ಲತ್ತಾರ. ನೆಕ್ಸ್ಟ್ ಅವ್ರದಾಗಿಂದ 9ನೇ ನಂಬರ್ ಬರ್ತಾರೋ ಸಂಸ್ಕೃತಿ ಗುಪ್ತಾ. ಸೊ ಇವ್ರದ್ದು ಬಾಲಿಂಗು, ಇವರು ಸಂಸ್ಕೃತಿ ಗುಪ್ತಾ ಇವ್ರು ಬಾಲರ್, ಮತ್ತು ಇವರು ಆಲ್ರೌಂಡ್ರು. ಇವರು ಸಜೀವನ್ ಆಲ್ರೌಂಡ್ರು, ಮತ್ತು ಅಮನ್ಜೋತ್ ಕೌರ್ ಆಲ್ರೌಂಡ್ರು, ಮತ್ತು ಅಮಿಲಿಯಾ ಕರ್ ಅವರು ಆಲ್ರೌಂಡ್ರ. ಮತ್ತು ಇನ್ನು ಪೇಸ್ ಬೌಲರ್ ಏನಂತಿ ಇದು ಶಬ್ನಮ್ ಇಸ್ಲಾಮಿಲ್ ಅದಾರು, ಇವ್ರು ಪೇಸ್ ಬೌಲರು. ಮತ್ತು ಇನ್ನೊಂದು ರೀತಿ ಸ್ಪಿನ್ ಬೌಲರು ಶೈಕಾ ಇಶಾಕು, ಇವರು ಇವರು ಸ್ಪಿನ್ ಬೌಲರ. ನನಗೆಲ್ಲ ಇದು ಒಂಥರ ಬಾಲಿಂಗ್ ಆರ್ಡ್ರ್ ಒಂದು ಸ್ವಲ್ಪ ಯಾಕೋದು ಅನ್ಸ್ಲತ್ತೆ. ಅಂದರೆ ಇವ್ರಿಗೆ ಹೋದ ವರ್ಷ ಎಲ್ಲ ಏನಿತ್ತು ಭಾರಿ ಬೌಲರ್ಸ್ಗಳಿದ್ರು ಮುಂಬೈ ಟೀಮ್ನಾಗ. ಆದರೆ ಈ ಸಲ ನೀವು ನೋಡ್ರೆ ಹೆಸರೆಲ್ಲ ಸ್ವಲ್ಪ ಸಣ್ಣದಕ್ಕೆ ಪರ್ಫಾರ್ಮೆನ್ಸ್ ಬಂದ್ರೆ ಭಾಳ ಚಲೋ. ಸೊ ನನಗೆ ನೋಡ್ರೆ ಆನ್ ದ ಪೇಪರ್ ಸ್ವಲ್ಪ ಹೆಸರು ಯಾಕೋ ಕಮ್ಮಿ ಕಾಣಿಸ್ಲತ್ತಿ ಮುಂಬೈ ಬಾಲಿಂಗ್ ನೆನಪದು ಯಾಕೋ ಅನ್ನೋಕೆ. ಅದಕ್ಕೆ ಸಂಸ್ಕೃತಿ ಗುಪ್ತಾ ಹೊಸಬ್ರು, ಮತ್ತು ಸಜನಾ ಸಜೀವನ್ ಅವ್ರು ಸ್ಪಿನ್ ಮಾಡ್ತಾರೆ ಅನ್ಸತಿ, ಮತ್ತು ಅಮರ್ಜೋತ್ ಕೌರ್ ಅವ್ರು ಸ್ಪಿನ್ನರು. ನಿಮಗೆ ಪೇಸ್ ಬಾಲಿಂಗ್ ಯಾರ ಕೈಲಿ ಹಾಕಿಸ್ತಾರೆ ಅನ್ನೋ ಗೊತ್ತಿಲ್ಲ ನನಗಂತೂ ಅದ ಅರ್ಥ ಆಗುತ್ತೆ. ನ್ಯಾಟ್ಸ್ಗೆ ಅವ್ರು ಪೇಸ್ ಬೌಲರ್ ಇರ್ತಾರೋ, ಮತ್ತು ನಿಮ್ಗೆ ಶಬ್ನಮ್ ಇಸ್ಮಾಯಿಲ್ ಪೇಸ್ ಬೌಲರ್ ಇರ್ತಾರೋ. ಮತ್ತು ಅವ್ರು ಬಿಟ್ಟರೆ ನಂಗೆ ಯಾರು ಸ್ಪಿನ್ ಬೌಲರ್ ಕಾಣಿಸೋದು, ಅದು ಫಾಸ್ಟ್ ಬೌಲರ್ ಕಾಣಿಸೋಲ್ರಿ. ಓನ್ಲಿ ಇಬ್ಬರೇ ಫಾಸ್ಟ್ ಬೌಲರು. ನನಗಂತೂ ಅರ್ಥ ಆಗ್ತಿಲ್ಲ ಮುಂಬೈದವ್ರು ಏನು ಆಪ್ಷನ್ ಮಾಡ್ಯಾರೋ ಗೊತ್ತಾಗ್ತದೆ ನನಗರೆ. ಸೊ ಏನಾದರೂ ಈ ಆನ್ ದಿ ಪೇಪರ್ ನೋಡ್ರೆ ಆ ಕಡೆ ಈ ಕಡೆ ನೋಡ್ರೆ ನಮ್ಮ RCB ಹೆಚ್ಚು ಅಡ್ವಾಂಟೇಜ್ ಐತಿ. 3 ಫಾಸ್ಟ್ ಬೌಲರ್, 3 ಸ್ಪಿನ್ ಬೌಲರ್. ಸೊ ಅದೇ ಮುಂಬೈ ಕಡೆ ನೋಡೋಕೆ ಬಂದರೆ ಇಬ್ಬರು ಸ್ಪಿನ್ನರ್, 4 ಮಂದಿ ಇಬ್ಬರು ಫಾಸ್ಟ್ ಬೌಲರ್, 4 ಮಂದಿ ಸ್ಪಿನ್ನರ್ಗೆ ಹೋದಾರು. ಸೊ ಅದಕ್ಕೆ ಏನಂತಿ ಆನ್ ದಿ ಪೇಪರ್ ನಮ್ಮ RCB ಕಣ್ಣು ಮುಚ್ಕೊಂಡು ಹೇಳ್ಬೋದು ಇವ್ರನ್ನ ಆರಾಮ್ ಗೆಲ್ತಾರ್ತಿ. ಆನ್ ದಿ ಪೇಪರ್ ನಮ್ಮ RCB ಬೆಟರ್ ಐತೆ ಅಂದ್ರೆ RCB ಆರಾಮ್ ಇವ್ರನ್ನ ಸೋಲ್ಸುತ್ತೆ. ಈ ಆನ್ ದಿ ಪೇಪರ್ ನೋಡ್ದೆ ಹೋದ್ರೆ ಇನ್ನು ಮ್ಯಾಚ್ ಏನಾಗತ್ತೆ ಅದನ್ನ ಅವತ್ತಿನ ದಿವಸ ಅದು ನೋಡಿ ತಿಳ್ಕೊಬೇಕು. ಸೊ ಈ ಸದ್ಯಕ್ಕೆ ಐತಿ ಪ್ಲೇಯಿಂಗ್ ಇಲೆವನ್ ಕಂಪ್ಯಾರಿಸನ್ ಒಳಗೆ ನಮ್ಮ RCB ಗೆದ್ದಾಯಿತು ಮುಂಬೈದವ್ರ ಮೇಲೆ. ಸೊ ನಿಮ್ಗೆ ಬೇರೆ ಯಾವ ಟೀಮ್ ಬೇಕೈತೆ ವಿಡಿಯೋ ತಗೋ ಕಾಮೆಂಟ್ ಮಾಡಿರಿ. ಸೊ ನೆಕ್ಸ್ಟ್ ಆ ಟೀಮಿನ ವಿಡಿಯೋ ತೊಗೊಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಮುಗಿಸೈತೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಮತ್ತೆ ನೋಡಿಸ್ಕೊಣ ಎಲ್ರಿಗೂ ನಮಸ್ಕಾರ.